ಮ್ಯಾಟ್ ಅಗ್ರಿ ಟೂಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನೋಡ್ತಾ ಇರೋ ಮಿಷಿನ್ ಬಂದು ವುಡ್ ಚಿಪ್ಪರ್ ಅಂತ. ಇದು 14 HP ಪೆಟ್ರೋಲ್ ಇಂಜಿನ್ 4 ಸ್ಟ್ರೋಕ್ 459 cc ಇಂಜಿನ್ ಆಗಿರುತ್ತದೆ. ಇದರಲ್ಲಿ ನೀವು ತೆಂಗಿನ ಗರಿ ಇರ್ಬೋದು, ಅಡಿಕೆ ಗರಿ, ಕಾಯಿ ಸುಲಿದಿರೋ ಸಿಪ್ಪೆ ಹಾಗೂ ತೆಂಗಿನ ಗರಿ ಎಡೆಮಟ್ಟೆ ಹಾಗೂ ಇತರೆ ಮರ ಗಿಡಗಳ ಕೊಂಬೆಗಳು ಏನಿಲ್ಲನೂ ಕೈ ಮುಷ್ಟಿಯಷ್ಟು ಒಂದು ಅಪ್ ಟು ನೀವು 3 ಇಂಚವರೆಗೂ ದಪ್ಪ ಇರೋಷ್ಟು ವೇಸ್ಟೇಜ್ ನೀವು ಇದರಲ್ಲಿ ಹಾಕಿ ಚಿಪ್ ಮಾಡ್ಕೊಬೋದು. ಇದು ಟ್ಯಾಂಕ್ ಕೆಪಾಸಿಟಿ ಬಂದು 4.5 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ. ಪ್ಯೂರ್ ಪೆಟ್ರೋಲ್ ಹಾಕಬೇಕು, ಆಯಿಲ್ ಮಿಕ್ಸ್ ಅದೆಲ್ಲ ಏನೂ ಇರೋದಿಲ್ಲ, ಓನ್ಲಿ ಡ್ರೈ ಪೆಟ್ರೋಲ್ ಅಷ್ಟೇ. ನಿಮಗೆ ಗಂಟೆಗೆ ಇದು 2ರಿಂದ 2.25 ಟನ್ನಷ್ಟು ಕಟಿಂಗ್ ಆಗುತ್ತೆ. ಜೊತೆಗೆ ಇದು ಮೇಂಟೆನೆನ್ಸ್ ಅಂತ ಬಂತು ಅಂದರೆ ತುಂಬಾ ಈಸಿ ಇರುತ್ತೆ. ಇದು ಪೆಟ್ರೋಲ್ ಇಂಜಿನ್ ಆಗಿದ್ದು 4 ಸ್ಟ್ರೋಕ್ ಇಂಜಿನ್ ಆಗಿರುತ್ತೆ. ಬರೀ ಜಸ್ಟ್ ಇಂಜಿನ್ ಆಯಿಲ್ ಹಾಕೋದು ಒಂದೇ. ಇದಕ್ಕೆ ಇಂಜಿನ್ಗೆ 800 ml ಇಂಜಿನ್ ಆಯಿಲ್ ಹಾಕಬೇಕು. ಜೊತೆಗೆ ಏರ್ ಫಿಲ್ಟರ್ಗೆ ಒಂದು 100 ml ಅಷ್ಟು ಏರ್ ಫಿಲ್ಟರ್ ಸೇಮ್ ಇಂಜಿನ್ ಆಯಿಲ್ನ ಏರ್ ಫಿಲ್ಟರ್ಗೆ ಹಾಕಬೇಕು. ಆಮೇಲೆ ರೋಟ್ರಿ ಸೈಡಲ್ಲಿ ಗ್ರೀಸಿಂಗ್ ಒಂದು ಮಾಡ್ಕೊಬೇಕು, ಅಷ್ಟೇ ಇದ್ರ ಮೇಂಟೆನೆನ್ಸ್ ಇರುತ್ತೆ. ಜೊತೆಗೆ ಇದು ಸಾಲಿಡ್ ಟೈರ್, 2 ಸಾಲಿಡ್ ಟೈರ್ ಇರುತ್ತೆ. ಇದನ್ನ ತೋಟದಲ್ಲಿ ಯಾವುದೇ ಮೂಲೆಗೆ ಬೇಕಾದ್ರೂ ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡು ಹೋಗ್ಬೋದು. ಇದು ಕಟ್ಟಿಂಗ್ ಆಗಿರೋ ಪೀಸಸ್ ನೀವು ನೋಡ್ಬೋದು. ಇವಾಗ ತುಂಬ ಚಿಕ್ಕದಾಗಿ ಒಣಗಿರೋ ಗರಿ ಇರುವ ಹಸಿ ಗರಿ 2 ಕಟ್ಟಾಗುತ್ತೆ. ಈ ರೀತಿ ನೀವು ಗರಿಗಳನ್ನ ಹಾಕಿದ್ರೆ ವಿತಿನ್ 20 ಸೆಕೆಂಡ್ 30 ಸೆಕೆಂಡ್ಸ್ ಒಳಗಡೆ ನಿಮಗೆ ಒಂದು ಗರಿ ಫುಲ್ಲು ಕಟ್ಟಾಗಿ ಪುಡಿ ಆಗುತ್ತೆ ನಿಮಗೆ. ಹಾಗೆ ಟೀ ಕುಡ್ದು ಎಲೆಗಳು, ರೆಂಬೆ ಕೊಂಬೆಗಳು, ತೋಟದಲ್ಲಿ ಬೆಳೆದಿರೋಂಥ ವೇಸ್ಟೇಜು ಯಾವುದೇ ಬೇಕಿರೋ ನೀವು ಇದಕ್ಕೆ ಹಾಕ್ಕೊಂಡು ಪುಡಿ ಮಾಡ್ಕೊಬೋದು. ಜೊತೆಗೆ ಇದು ಗೊಬ್ಬರ ಥರ ನೀವು ಯೂಸ್ ಮಾಡ್ಕೊಬೋದು. ಇದಕ್ಕೆ ಯಾವುದೇ ರೀತಿ ಏನು ವೇಸ್ಟೇಜ್ಗಳು ಎಲ್ಲ ಏನು ಇಷ್ಟು ದಿವಸ ಎಲ್ಲ ಗುಂಡಿ ತೋಡಿ ವೇಸ್ಟೇಜ್ನೆಲ್ಲ ಹಾಕಿ ಮುಚ್ಚಾಕ್ತಾ ಇರೋ ಅದೆಲ್ಲ ಅವಶ್ಯಕತೆ ಇರೋದಿಲ್ಲ. ಇವಾಗ ವಿತಿನ್ 1 ನಿಮಿಷ 2 ನಿಮಿಷ ಅಷ್ಟೇ ನಿಮಗೆ ತೋಟದಲ್ಲಿ ಬಿದ್ದಿರೋ ಇದೆಲ್ಲ ಗೊಬ್ಬರ ಆಗೋಗ್ಬಿಡುತ್ತೆ. ಈ ಮಿಷಿನ್ ಯಾರಿಗೆಲ್ಲ ಅಗತ್ಯ ಇದೆಯೋ ಅವರೆಲ್ಲ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಬಹುದು. ನಮ್ಮ ಪ್ಲೇಸ್ ಬಂದು ಬೆಂಗಳೂರು ನಾಗದೇವನಹಳ್ಳಿ KPSC ಲೇಔಟಲ್ಲಿರೋದು ಆಫೀಸು. ಇಲ್ಲಿಂದ ಆಲ್ ಓವರ್ ಕರ್ನಾಟಕ ಹಾಗೂ ಇಂಡಿಯಾ ಆಗಿರ್ಬೋದು ಮಿಷಿನ ಡೆಲಿವರಿ ಕಳಿಸ್ಕೊಡ್ತೀವಿ. ತೆಂಗಿನ ಗರಿದು ಎಡೆಮಟ್ಟೆ ಎಲ್ಲ ನಿಮಗೆ ನಮ್ಮ ಮ್ಯಾಕ್ಸಿಮಮ್ 10 ಇಂಚಸ್ ಇತ್ತು ಅಂತಂದರೆ ಡೈರೆಕ್ಟಾಗಿ ಹೇಳ್ಕೊಳುತ್ತೆ. 10 ಇಂಚಸ್ಗಿನ ಅಗಲ ಇತ್ತು ಅಂತ ಅಂದರೆ ಅದನ್ನು ಕಟ್ ಮಾಡಿ 2 ಪೀಸ್ ಮಾಡಿ ನೀವು ಅದು ಹಾಕಬೇಕಾಗುತ್ತೆ. ಇಲ್ಲ ಹಸಿ ಗರಿ ಇರ್ಬೋದು, ಒಣ ಗರಿ ಇರ್ಬೋದು, ಬಾಳೆ ಗಿಡ, ಟೀ ಕುಡ್ದು ಎಲೆಗಳು, ಬ್ರ್ಯಾಂಚಸ್ಸು ಹಾಗೂ ಪಪ್ಪಾಯ ಗಿಡ, ಈ ಥರ ನುಗ್ಗೆ ಮರ, ಈ ಥರ ಏನೇ ಇದ್ದರೂ ನೀವೆಲ್ಲ ವೇಸ್ಟೇಜ್ನೂ ಕೂಡ ಇದಕ್ಕೆ ಹಾಕೊಬೋದು. ನೋಡಿ ತುಂಬ ಎಷ್ಟು ಚಿಕ್ಕದಾಗಿ ನಿಮಗೆ ಪುಡಿ ಆಗುತ್ತೆ ಅಂತ. ಇದನ್ನು ನೀವು ನ್ಯಾಚುರಲ್ ಗೊಬ್ಬರ ಆಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೂಡ ಯೂಸ್ ಮಾಡ್ಕೋಬೋದು. ಕೆಲವರೆಲ್ಲ ಟ್ರ್ಯಾಕ್ಟರ್ ಶೆಡ್ಡರ್ಗಳನ್ನೆಲ್ಲ ಯೂಸ್ ಮಾಡ್ತಾಯಿದ್ರು. ಸೊ ಆ ಥರ ಟ್ರ್ಯಾಕ್ಟರ್ ಶೆಡ್ಡರ್ಗಳು ಎಲ್ಲ ಜಾಗದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಇದನ್ನು ಪೋರ್ಟೇಬಲ್ ಒಬ್ಬ ಮನುಷ್ಯ ಯೂಸ್ ಮಾಡೋ ರೀತಿಯಾಗಿ ವೀಲ್ ಟೈಪ್ ಜೊತೆಗೆ ಈಸಿಯಾಗಿ ಹ್ಯಾಂಡಲ್ ಮಾಡೋ ಥರ ಇದನ್ನು ಮಿಷಿನು ರೆಡಿಯಾಗಿ ಮಾಡಿದೆ. ಈ ಥರ ಕಾಯಿ ಸುಲಿದಿರೋ ಸಿಪ್ಪೆಗಳನ್ನ ಈ ಥರ ಹಾಕಿದ್ರೆ ಅದು ನಿಮಗೆ ಕೋಕೋ ಪಿಟ್ ಥರ ಯೂಸ್ ಮಾಡ್ಕೊಬೋದು. ಮತ್ತು ನೀವು ರೈತರಿಗೆಲ್ಲ ತುಂಬ ಉಪಯುಕ್ತವಾದ ಮಿಷಿನ್ ಇದು. ಆಮೇಲೆ ಇದು ಮೇಂಟೆನೆನ್ಸ್ ತುಂಬ ಕಮ್ಮಿ ಆಗಿದ್ದು, ಯಾವುದೇ ಬೈಕ್ ಮೆಕ್ಯಾನಿಕ್ ಬೇಕಾದರೂ ಈ ಮಿಷಿನ ರಿಪೇರಿ ಮಾಡಿಕೊಡ್ತಾರೆ. ಎಮರ್ಜೆನ್ಸಿ ಏನಾದರೂ ನಿಮಗೆ ಸ್ಪೇರ್ ಪಾರ್ಟ್ಸ್ ಏನಾದರೂ ಬೇಕಿದ್ರೆ ನಮಗೆ ಕೇಳಿದ್ರೆ ನಾವು ಕಾಲ್ ಮಾಡಿದ್ರೆ ಸಾಕು, ನಾವು ಇಲ್ಲಿಂದ ಬೆಂಗಳೂರಿನ ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ಆಮೇಲೆ ಬ್ಲೇಡು ನಿಮಗೆ 2 ಕಡೆ ಶಾರ್ಪ್ ಇರುತ್ತೆ. ಒಂದು ಕಡೆ ಬ್ಲೇಡ್ ನಿಮಗೆ ಕಟಿಂಗ್ ಆಗಿ ಶಾರ್ಪ್ನೆಸ್ ಹೋದ್ಮೇಲೆ ಅದೇ ಬ್ಲೇಡ್ನ ನೀವು ಬಿಚ್ಚಿ ರಿವರ್ಸ್ ಮಾಡಿಕೊಂಡ್ರೆ ಇನ್ನೊಂದು ಕಡೆ ಕೂಡ ಬ್ಲೇಡ್ ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ಅದೇ ಬ್ಲೇಡ್ನ ನೀವು ಶಾರ್ಪ್ ಬೇಕು ಅಂತಂದರೆ ಶಾರ್ಪ್ ಕೂಡ ಮಾಡಿಸ್ಕೊಬೋದು. ಲೇತಲ್ಲಿ ಕೊಟ್ಟು ಈ ಟ್ರೀಟ್ಮೆಂಟ್ ಮುಖಾಂತರ ನಿಮಗೆ ಶಾರ್ಪ್ ಮಾಡಿಕೊಡ್ತಾರೆ. ಇಲ್ಲ ಸ್ಪೇರ್ ಬ್ಲೇಡ್ ಬೇಕು ಅಂತಂದರೆ ಅದು ಕೂಡ ನಮ್ಮಲ್ಲಿ ಸಿಗುತ್ತೆ. ಧನ್ಯವಾದಗಳು.